ಅಚ್ಚನ್ನ ಅದು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಕಂಡು ಹಿಡಿಲೇಬೇಕು ಅಂತ ನಿರ್ಧರಿಸಿದ ನಮ್ಮ ತಂಡ ಪ್ರಾಣದ ಹಂಗು ತೊರೆದು ಆ ಶಿರಾದ ಕೇರಿಯೊಳಗೆ ನುಗ್ಗೇ ಬಿಟ್ಟಿತು. ಅಲ್ಲಿ ನಾವು ಕಂಡ ದೃಶ್ಯ ಸಕ್ಕರೆ ಅಚ್ಚನ್ನ ತಯಾರಿಸುತ್ತಿದ್ದ ರೀತಿ ಹಾಗೂ ಆ ಮಾಫಿಯಾದ ಆಳ ನಿಜವಾಗ್ಲೂ ಭಯಾನಕವಾಗಿತ್ತು. ಆ ಭಯಾನಕ ಕೇರಿಯೊಳಗೆ ನಮ್ಗೆ 1-2 ಟನ್ ಸಕ್ಕರೆ ಅಚ್ಚು ಬೇಕು ಅಂತ ಕೇಳಿಕೊಂಡಾಗ ಭಾರೀ ಕಷ್ಟದಲ್ಲಿ ನಮ್ಮ ತಂಡಕ್ಕೆ ತುಮಕೂರಿನ ಶಿರಾದ ಆ ಕೇರಿಯೊಳಗೆ ಎಂಟ್ರಿ ಸಿಕ್ತು. ಅಲ್ಲಿ ಮುರುಗನ್ ಅನ್ನುವರ ನೇತೃತ್ವದಲ್ಲಿ ಭಾರೀ ಪ್ರಮಾಣದಲ್ಲಿ ಸಕ್ಕರೆ ಅಚ್ಚು ತಯಾರಾಗುತ್ತಿತ್ತು. ಅದೊಂದು ಅಸಹ್ಯ ಹುಟ್ಟಿಸೋ ಕೇರಿ. ಅಲ್ಲಿ ಸ್ವಚ್ಛತೆಯ ಸುಳಿವೇ ಇಲ್ಲ. ಬಯಲು ಪ್ರದೇಶದಲ್ಲೇ ದೊಡ್ಡ ಪಾತ್ರೆ ಇಟ್ಟು ಸಕ್ಕರೆ ಪಾಕ ಮಾಡುತ್ತಿದ್ರು. ಸಕ್ಕರೆ ಪಾಕಕ್ಕೆ ಕಳಪೆ ಗುಣಮಟ್ಟದ ಸ್ಯಾಕ್ರಿನ್ ಅದ್ಯಾವುದೋ ಹುಡಿ ಹಾಕಿ ಮಿಕ್ಸ್ ಮಾಡ್ತಿದ್ರು. ಅವರು ಮಿಕ್ಸ್ ಮಾಡಲು ಬಳಸುತ್ತಿದ್ದ ಬಕೆಟ್ಗಳು ತೊಳೆಯದೆ ತಿಂಗಳುಗಳೇ ಕಳೆದಿವೆ. ಸುರಿತಾರೆ ರಾಶಿ ರಾಶಿ ಬಣ್ಣ. ಇವರು ಈ ಪರಿ ಬಣ್ಣ ಕಲಸೋದು ಹೋಳಿ ಆಡೋಕೆ ಅಲ್ಲ. ನಾವು ನೀವು ಚಪ್ಪರಿಸಿ ತಿನ್ನೋ ಸಕ್ಕರೆ ಅಚ್ಚಿಗೆ ಟಾಯ್ಲೆಟ್ನಲ್ಲಿ ಬಳಸೋ ಜಗ್ಗಳಲ್ಲಿ ಬಣ್ಣ ರೆಡಿ ಮಾಡುತ್ತಿದ್ರು. ಅವೆಲ್ಲ ಅತ್ಯಂತ ಅಪಾಯಕಾರಿ ರಾಸಾಯನಿಕ ಬಣ್ಣಗಳು. ಅವುಗಳನ್ನ ಯಾವುದೇ ಮಿತಿ ಪರಿಮಿತಿ ಇಲ್ಲದೆ ಹಾಗೆ ರಾಶಿ ರಾಶಿ ಸುರಿಯುತ್ತಿದ್ರು. ಇವರು ಈ ಪರಿ ಬಣ್ಣ ಸುರಿತಿದ್ರೆ ನಮ್ಮ ಮೈಯೆಲ್ಲ ಬೆವರಲಾರಂಭಿಸಿತು. ಅಯ್ಯೋ ದೇವ್ರೆ, ಇವರಿಗೆ ಒಂದಿಷ್ಟು ಕನಿಕರ ಇಲ್ವಲ್ಲ. ಇವರು ಈ ಪರಿ ವಿಷ ಸುರಿದು ನಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದಾರಲ್ಲ ಅನ್ಸ್ಬಿಡ್ತು. ಇದೇ ರೀತಿ ಬಗೆ ಬಗೆ ಬಣ್ಣದ ಸಕ್ಕರೆ ಬೊಂಬೆಗಳನ್ನು ಟನ್ ಗಟ್ಟಲೆ ತಯಾರಿಸಿ ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದ ನಾನಾ ಭಾಗಗಳಿಗೆ ಸಪ್ಲೈ ಮಾಡ್ತಾರೆ. ಈ ಬಾರಿ ಶಿರಾ ಹಾಗೂ ಸುತ್ತಮುತ್ತಲಿನ ಪ್ರದೇಶದಿಂದಲೇ ಅತಿ ಹೆಚ್ಚು ಸಕ್ಕರೆ ಬೊಂಬೆ ಸಪ್ಲೈ ಆಗ್ತಿರೋದಂತೆ. ಅಲ್ಲಿಂದ ಸಕ್ಕರೆ ಬೊಂಬೆಗಳನ್ನ ಪೇಪರ್ನಲ್ಲಿ ಸುತ್ತಿ ಕಾಗದದ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಗೋರಿಪಾಳ್ಯ, ಶಿವಾಜಿನಗರ, ಕಳಾಸಿಪಾಳ್ಯ ಕೊಳೆಗೇರಿಗಳಲ್ಲಿ, ಕೆಆರ್ ಮಾರ್ಕೆಟ್, ಅವೆನ್ಯೂ ರಸ್ತೆಯೊಳಗಿರುವ ಹಾಳು ಬಿದ್ದ ಗೋಡೌನ್ಗಳಲ್ಲಿ ಸಂಗ್ರಹಿಸುತ್ತಾರೆ. ಅಚ್ಚಿಗೆ ಕೀಟನಾಶಕ ಸಿಂಪಡಣೆ. ಗೋಡೌನ್ ಒಳಗೆ ಪೇರಿಸಿಟ್ಟ ಡಬ್ಬದೊಳಗೆ ನೊಣ, ಇರುವೆ, ಜಿರಳೆ, ಹೆಗ್ಗಣಗಳು ಬಂದು ಆಗಾಗ ಸಕ್ಕರೆ ಅಚ್ಚನ್ನ ಟೇಸ್ಟ್ ಮಾಡ್ತವೆ. ಇವುಗಳ ಕಾಟ ತಪ್ಪಿಸಲು ಈ ಸ್ವಾರ್ಥಿ ವ್ಯಾಪಾರಿಗಳು ಅಪಾಯಕಾರಿ ಕೀಟನಾಶಕಗಳನ್ನ ಸಕ್ಕರೆ ಅಚ್ಚಿಗೆ ಸಿಂಪಡಿಸ್ತಾರೆ. ಇಂಥ ಸಕ್ಕರೆ ಅಚ್ಚು ತಿಂದ್ರೆ ಜನರ ಪ್ರಾಣಕ್ಕೂ ಕುತ್ತು ಬರುತ್ತೆ. ಈ ಬಣ್ಣ ನೋಡೋಕೆ ಅತ್ಯಾಕರ್ಷಕವಾಗಿರುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ. ಆದ್ರೆ ಇದೇ ಬಣ್ಣ ಹೊಟ್ಟೆಯೊಳಗೆ ಹೋದ್ರೆ ಅತ್ಯಂತ ಅಪಾಯಕಾರಿ ರೋಗಗಳು ನಿಮ್ಮನ್ನ ಆವರಿಸ್ತದೆ. ಅದು ಹೇಗೆ ಅಂತ ವಿವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.